ನಾಯಕರು ಮತ್ತು ಏನು ಇವಾಗ ಎಲ್ಲ ನೀವು ಬಂದಿದ್ದೀರಿ ಊರಿಗೆ 2, 3, 4 ಜನ ವಾಲಂಟಿಯರ್ಸ್ ಏನ್ ಮಾಡಿದಾರೋ ನೀವಲ್ಲಿ ಭಾವಿ ಮಹಿಳಾ ನಾಯಕರು ನೀವಲ್ಲಿ ಏನು ಇವತ್ತು ಮಡಿಲು ತುಂಬಾ ಕಾರ್ಯಕ್ರಮ ಮುಂದಿನ ದಿವಸಗಳಲ್ಲಿ ಹಮ್ಮಿಕೊಳ್ತೀವೋ ಆ ಕಾರ್ಯಕ್ರಮವನ್ನ ಯಾವ ತರ ಆಯೋಜನೆ ಮಾಡಬೇಕು, ಇಲ್ಲಿ ಬಂದಿರ್ತಕ್ಕಂಥ ತಾಯಂದ್ರು ನೀವೇನ್ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿ ಎಲ್ಲರೂ ಪೂರ್ವಭಾವಿಯಾಗಿ ಚರ್ಚೆ ಮಾಡಿ ಏನ್ ಮಾಡಬೇಕು ಎಲ್ಲ ಸಲಹೆಗಳು ತಗೊಂಡು ನಿಮಗೆ ಈ ತರ ಮಾಡಬೇಕು ಅಂತ ಎಲ್ಲರಿಗೂ ಮಾರ್ಗಸೂಚಿ ಕೊಳ್ಳಲು ಇಲ್ಲಿ ಸೇರಿದ್ದೀವಿ. ಮೊಟ್ಟ ಮೊದಲನೇದಾಗಿ ವಿಧಾನಸಭೆ ಚುನಾವಣೆ ನಂತರ ಪ್ರಪ್ರಥಮವಾಗಿ ನಮ್ಮ ಬೈರ್ಕೂರು ಕೇಂದ್ರ ಸ್ಥಾನದಲ್ಲಿ 9 ಪಂಚಾಯತಿಗಳನ್ನ ಆಯೋಜನೆ ಮಾಡಿ ಈ ಸಭೆಯನ್ನು ವ್ಯವಸ್ಥೆ ಮಾಡಲಾಗಿದೆ. ನೀವು ಏನು ಊರುಗಳಲ್ಲಿ ದಿನಾಂಕ ನಿಗದಿ ಆದ್ಮೇಲೆ ನಿಮ್ಗೆ ಎಲ್ಲ ಡೇಟ್ ಬಗ್ಗೆ ತಿಳಿಸ್ತಾರೆ. ನೀವು ಒಬ್ಬೊಬ್ಬ ಊರಿಂದ 50 ಜನದಿಂದ 100 ಜನ ಮಹಿಳೆಯರನ್ನ ಕರ್ಕೊಂಡ್ಬರೋದು ಕಾರ್ಯಕ್ರಮ ಇರ್ತದೆ. ಅದು ವಾಹನ ವ್ಯವಸ್ಥೆ ಮಾಡೋದು ಎಲ್ಲ ಯೋಚನೆ ಮಾಡಿ ನಿಮ್ಗೆ ನಾಯಕರು ವಾಹನ ವ್ಯವಸ್ಥೆಯನ್ನು ಮಾಡ್ತಾರೆ ಕರ್ಕೊಂಡ್ಬರಕ್ಕೆ. ಇವತ್ತೇನೋ ನೀವು ಇಂಡಿವಿಜುವಲ್ ಆಗಿ ನೀವೇ ಸ್ವಂತದ ವ್ಯವಸ್ಥೆಯಲ್ಲಿ ಬಂದಿದ್ದೀರಾ, ನಿಮಗೆ ಧನ್ಯವಾದಗಳು. ಹಾಗೆ ಏನೇನ್ ಮಾಡಬೇಕು ಹೆಂಗ್ ಮಾಡಬೇಕು ಅನ್ನೋ ಬಗ್ಗೆ ನಮ್ಮ ನಾಯಕರೆಲ್ಲ ನಿಮ್ಗೆ ಮಾರ್ಗಸೂಚಿ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಮಾಡ್ತೀರಾ ಕೆಲಸ ಮಾಡಿ ಎಲ್ಲರನ್ನು ಹೆಣ್ಮಕ್ಳನ್ನ ಕರ್ಕೊಂಡ್ ಬರ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಈ ನನ್ನ ಮಾತಾಡಲು ಅವಕಾಶ ಕೊಟ್ಟಿದೆ. ಎಲ್ರಿಗೂ ನಮಸ್ಕಾರ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ.